ಪ್ರಜ್ವಲ್ ರೇವಣ್ಣ ಅಶ್ಲೀಲ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ ಶಾಸಕ ಪ್ರೀತಮ್ ಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಸನದಲ್ಲಿ ಬಹಳ ಜನರ ಬಳಿ ವಿಡಿಯೋ ಹರಿದಾಡ್ತಾ ಇದೆ. ಚೇತನ್ ಗೌಡ ಬೇರೆ, ಚೇತನ್ ಬೇರೆ, ನಮ್ಮ ಕಚೇರಿಯಲ್ಲಿದ್ದಂಥ ಯುವಕ ಅಮಾಯಕ ಅಂತ ಪ್ರೀತಮ್ ಗೌಡ ಕೊಟ್ಟಿರುವಂತ ಹೇಳಿಕೆ. ಅವನಿಗೆ ಹೇಗೋ ಆ ಅಶ್ಲೀಲ ವಿಡಿಯೋ ಬಂದಿರುತ್ತೆ. ವಿಡಿಯೋ ಇಟ್ಕೊಂಡವರೆಲ್ಲರನ್ನೂ ಕೂಡ ಬಂಧಿಸೋದಕ್ಕಾಗುತ್ತಾ ಅಂತ ಪ್ರೀತಮ್ ಗೌಡ ಕೊಟ್ಟಿರುವಂತ ಹೇಳಿಕೆ ಇದು. ಆದರೆ ತನಿಖೆಯ ದಿಕ್ಕು ಸರಿಯಾಗಿ ನಡಿಬೇಕು ಅಂತ ಪ್ರೀತಮ್ ಗೌಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ನಿನ್ನೆ ಇಬ್ಬರು ಆರೋಪಿಗಳನ್ನ ಬಂಧನಕ್ಕೆ ಒಳಪಡಿಸಲಾಗಿದೆಯಲ್ಲ, ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ, ಚೇತನ್ ಗೌಡ ಹಾಗೂ ಲಿಖಿತ್ ಗೌಡ. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕ ಪ್ರೀತಮ್ ಗೌಡ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚೇತನ್ನೇ ಬೇರೆ, ಚೇತನ್ ಗೌಡನೇ ಬೇರೆ. ಈ ಅಶ್ಲೀಲ ವಿಡಿಯೋಗಳು ಅವ್ರ ಹತ್ರ ಹೇಗೋ ಬಂದಿರುತ್ತೆ. ವಿಡಿಯೋ ಯಾರ ಹತ್ರ ಇದೆ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ತಾ ಹೋಗೋದಕ್ಕಾಗುತ್ತಾ? ನಮ್ಮ ಕಚೇರಿಯಲ್ಲಿ ಇದ್ದಂಥ ಅಮಾಯಕ ಅಷ್ಟೇ ಆತನ ವಿರುದ್ಧ ಈ ರೀತಿಯಾಗಿ ಕೇಸ್ ದಾಖಲು ಮಾಡಿ ಅರೆಸ್ಟ್ ಮಾಡಿರುವಂಥದ್ದು ಸರಿಯಲ್ಲ. ತನಿಖೆಯ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಆಗಬಾರ್ದು. ತನಿಖೆ ಸರಿಯಾದ ನಿಟ್ಟಿನಲ್ಲಿ ನಡಿಬೇಕು, ತನಿಖೆ ದಿಕ್ಕು ತಪ್ಪಾರದು ಅನ್ನುವಂಥ ನಿಟ್ಟಿನಲ್ಲಿ ಪ್ರೀತಮ್ ಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೂ ತಮಗೂ ಸಂಬಂಧ ಇಲ್ಲ. ಅದೇ ರೀತಿಯಾಗಿ ಚೇತನ್ ಗೌಡ ಇಬ್ಬರು ಬೇರೆ ಬೇರೆ. ನಮ್ಮ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಮಾಯಕರನ್ನ ಅರೆಸ್ಟ್ ಮಾಡುವಂಥ ಅವಶ್ಯಕತೆ ಏನಿತ್ತು, ಅದೇ ರೀತಿಯಾಗಿ ಈ ಅಶ್ಲೀಲ ವಿಡಿಯೋಗಳು ಯಾರ ಹತ್ರ ಇದೆ ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡ್ತಾ ಹೋಗೋದಕ್ಕಾಗುತ್ತಾ? ಅವ್ರ ಆ ವಿಡಿಯೋ ಏನಿದೆ ಅವ್ರ ಹತ್ರ ಹೇಗೋ ಲಭ್ಯ ಆಗಿರುತ್ತೆ ಅಂತ ಮಾಜಿ ಶಾಸಕ ಪ್ರೀತಮ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಯಾವ್ದಾದ್ರು ಫೋನ್ ಬಂದರೆ ಅವ್ರಿಗೆ ನೇರವಾಗಿ ಹೇಳಿದ್ದೀನಿ, ಯಾವ್ದಾದ್ರು ವಿಡಿಯೋಗಳಿದ್ರೆ ಡಿಲೀಟ್ ಮಾಡ್ರಪ್ಪ, ಯಾವುದು ಫಾರ್ವರ್ಡ್ ಮಾಡಬೇಡಿ. ಈ ರೀತಿಯಾಗಿ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ನನ್ನ ನಡವಳಿಕೆಯನ್ನು ನಾನು ಇಟ್ಕೊಂಡು ಬಂದಿದ್ದೀನಿ. ಇದಕ್ಕೆ ಮುಂದುವರೆದು ನೀವಿವತ್ತು ಪೆನ್ ಡ್ರೈವ್ ಇದೆ ಅಥವಾ ವಿಡಿಯೋ ಇದೆ ಅಂತೇಳಿ ಹೇಳಿ ಯಾರನ್ನಾರು ವಶಕ್ಕೆ ತಗೊಳ್ಳೋ ಅಂತ ಕೆಲಸ ಮಾಡಿದ್ರೆ ಕನಿಷ್ಠ ಹಾಸನದಲ್ಲಿ 1 ರಿಂದ 1.5 ಲಕ್ಷ ಜನ ವಶಕ್ಕೆ ತಗೋಬೇಕು. ಇದು ವಾಸ್ತವ ಸತ್ಯ. ಅಂದರೆ ಪ್ರತಿಯೊಬ್ಬರು ಮೊಬೈಲ್ಗೂ ನಿಮ್ಗೆ ವಾಟ್ಸಪ್ ಬಂದರೆ ಅಕ್ಸೆಪ್ಟು ಡಿಕ್ಲೈನು ಅಂತೇಳಿ ಇರೋದಿಲ್ಲ. ನಿಮ್ಮ ಪ್ರತಿ ಮೆಸೇಜು ಬರೋ ಅಂಥದ್ದು ಇರುತ್ತೆ. ಆ ರೀತಿಯಾಗಿ ಫಾರ್ವರ್ಡ್ ಆಗಿರೋ ಅಂಥದ್ದು ಸರ್ವೇ ಸಾಮಾನ್ಯ. 1-1.5 ಲಕ್ಷ ಜನರು ಮೊಬೈಲಲ್ಲಿರೋ ಅಂಥದ್ದನ್ನು ನೀವು ಯಾರೋ ನಿರ್ದಿಷ್ಟವಾಗಿ ಒಬ್ಬರು ಇಬ್ಬರು ಹತ್ರ ಮಾತಾಡಿದ್ರೆ ಅದರಲ್ಲಿ ಏನೂ ಉಪಯೋಗ ಇರೋಲ್ಲ ಹೇಳ್ತೀರಿ. ಹಂಗಾಗಿ ನಾನು ಹೆಚ್ಚು ಮಾಹಿತಿ ಕೊಡೋದಕ್ಕೂ ಅಲ್ಲ. ಚೇತನ್ ಗೌಡ ಬೇರೆ, ಚೇತನ್ ಬೇರೆ. ನಿಮಗೆ ಸ್ವಲ್ಪ ಮಾಹಿತಿ ಕೊರತೆ ಇದೆ, ಮಾಹಿತಿ ಕೊರತೆನ ಸರಿ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋಂಥದ್ದು ಒಂದು ಚಿಕ್ಕ ವಿಚಾರ. 24 ವರ್ಷದ ಹುಡುಗ, ಕಾಲೇಜಿಂದ ಬಂದಿರೋಂಥ ಹುಡುಗ. ನಮ್ಮ ಕಚೇರಿಯಲ್ಲಿ ವಾಲಂಟಿಯರಾಗಿ ಕೆಲಸ ಮಾಡೋರು ಇದ್ದಾರೆ, ಸಂಬಳಕ್ಕೆ ಕೆಲಸ ಮಾಡೋರು ಇರ್ತಾರೆ. ಅದರಲ್ಲಿ ಒಬ್ಬ ಯುವಕ ಹೋಗಿ ವಿಡಿಯೋ ನೋಡಿದಾನೆ ಅಂದ ತಕ್ಷಣ ತಪ್ಪಿತಸ್ಥರು ಅಂತ ಹೇಳಿದ್ರೆ ಕಾಲೇಜ್ ಹುಡುಗರಿಂದ ಹಿಡಿದು 75-80 ವರ್ಷದ ವಯಸ್ಸಿನವ್ರಿಗೂ ಕೂಡ ಮೊಬೈಲಲ್ಲಿ ತಲುಪಿರುತ್ತೆ. ನಾನು ಹೇಳೋ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಳಿ. ಹಂಗಾಗಿ ತನಿಖೆನ ಭಾಳ ವ್ಯವಸ್ಥಿತವಾಗಿ ಮಾಡೋ ಅಂಥದ್ದು ಭಾಳ ಅವಶ್ಯಕತೆ ಇದೆ. ಅವರು ಯಾರ ಹತ್ರ ಒಬ್ಬರ ಹತ್ರ ಸಿಕ್ಕಿದೆ ಅಂತ ಹೇಳಿದ್ರೆ ಎಲ್ಲಿ ಸಿಕ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡ್ಕೊಳ್ಳಿ. ಹಾಗಾಗಿ ಹೆಚ್ಚು ಇದ್ರ ಬಗ್ಗೆ ಬೇರೆ ರೀತಿಯಾದಂಥ ಅರ್ಥ ಕಲ್ಪಿಸೋಂಥದ್ದು ಅವಶ್ಯಕತೆ ಇದೆ. ನೋಡಿ, ಒಂದು ತನಿಖೆ ನಡೀಬೇಕಾದ್ರೆ ಆ ತನಿಖೆ ಬಗ್ಗೆ ಮಾತನಾಡೋವಂಥದ್ದು ಸಮಂಜಸ ಅಲ್ಲ. ಆ ತನಿಖೆ ಯಾವ ದಿಕ್ಕಿನಲ್ಲಾಗುತ್ತೆ, ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋವಂಥದ್ದು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯ ಒಂದು ನೈತಿಕತೆ ಇರುತ್ತೆ. ಹಾಗಾಗಿ ನಾನು ಯಾವುದ್ರ ಬಗ್ಗೆನೂ ಕಮೆಂಟ್ ಮಾಡಲ್ಲ. ಯಾರು ಏನು ಮಾಡಿರ್ತಾರೆ ಅನ್ನೋದನ್ನು ತನಿಖೆ ಮೂಲಕ